ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಾರತದ ಇತಿಹಾಸದಲ್ಲಿ ಅದೆಷ್ಟೋ ಯುದ್ಧಗಳು ನಡೆದಿವೆ. ಅದೆಷ್ಟೋ ರಾಜ ಮಹಾರಾಜರು ತಮ್ಮ ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಯುದ್ಧಗಳನ್ನು ಮಾಡಿದ್ದಾರೆ. ಆದರೆ ಇವತ್ತು ನಾವು ಹೇಳ್ತಾ ಇರೋ ಯುದ್ಧ ಇತಿಹಾಸದಲ್ಲಿ ರಕ್ತದ ನದಿಯನ್ನೇ ಹರಿಸಿತ್ತು. ಅಶೋಕರ 4 ಲಕ್ಷ ಯೋಧರ ಸೇನೆಯಾದರೆ ಮತ್ತೊಂದು ಕಡೆ ಕಳಿಂಗ ದೇಶದಲ್ಲಿ 60,000 ಪದಾತಿಗಳು, 10,000 ಅಶ್ವದಳ ಹಾಗೂ 700 ಗಜಸೇನೆಗಳ ನಡುವಿನ ಯುದ್ಧದಲ್ಲಿ 1.5 ಲಕ್ಷಕ್ಕೂ ಅಧಿಕ ಕಳಿಂಗ ಯೋಧರು ಹಾಗೂ 1 ಲಕ್ಷಕ್ಕೂ ಅಧಿಕ ಅಶೋಕರ ಯೋಧರು ಸಾವನ್ನಪ್ಪಿದ್ರು. ಅಷ್ಟಕ್ಕೂ ಇಷ್ಟೊಂದು ಭಯಾನಕವಾದ ಯುದ್ಧ ನಡೆದದ್ದಾದ್ರೂ ಯಾಕೆ? ಈ ಯುದ್ಧದಲ್ಲಿ ಕೊನೆಗೆ ಯಾರು ಗೆಲ್ತಾರೆ? ಈ ಯುದ್ಧದ ನಂತರ ಅಶೋಕ ಚಕ್ರವರ್ತಿ ಏನಾದ್ರು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೌರ್ಯ ಸಾಮ್ರಾಜ್ಯವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಪಡೆದಿದೆ. ಈ ಸಾಮ್ರಾಜ್ಯವನ್ನ ಚಂದ್ರಗುಪ್ತ ಮೌರ್ಯ ಸ್ಥಾಪಿಸ್ತಾನೆ. ಚಂದ್ರಗುಪ್ತ ಮೌರ್ಯನು ತನ್ನ ಗುರು ಚಾಣಕ್ಯನ ಸಹಾಯದಿಂದ ನಂದ ಸಾಮ್ರಾಜ್ಯವನ್ನ ಸೋಲಿಸಿ ಕ್ರಿಸ್ತಪೂರ್ವ 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಹಲವಾರು ಯುದ್ಧಗಳನ್ನ ಮಾಡ್ತಾನೆ. ಅವನು ವಾಯುವ್ಯ ಭಾರತವನ್ನ ಗೆದ್ದು ಗ್ರೀಕ್ನ ಆಕ್ರಮಣಕಾರರನ್ನು ಕೂಡ ಸೋಲಿಸ್ತಾನೆ. ಇನ್ನು ಬಿಂದುಸಾರ, ಚಂದ್ರಗುಪ್ತನ ಮಗ ಬಿಂದುಸಾರ ಮೌರ್ಯ ಸಾಮ್ರಾಜ್ಯವನ್ನು ಭಾರತದ ದಕ್ಷಿಣದತ್ತ ವಿಸ್ತರಿಸ್ತಾ ಹೋಗ್ತಾನೆ. ನಂತರ ಅಶೋಕರ ಆಳ್ವಿಕೆಯಲ್ಲಿ ಮೌರ್ಯ ಸಾಮ್ರಾಜ್ಯವು ಉತ್ತುಂಗಕ್ಕೇರುತ್ತೆ. ಅಶೋಕರು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಬಲಶಾಲಿ ಆಡಳಿತಗಾರರಾಗ್ತಾರೆ. ಅಶೋಕರ ಆಳ್ವಿಕೆಯಲ್ಲಿ ಮೌರ್ಯ ಸಾಮ್ರಾಜ್ಯವು ವಿಸ್ತಾರವಾಗಿ ಬೆಳೆಯುತ್ತೆ. ಇನ್ನು ಮತ್ತೊಂದು ಕಡೆ ಕಳಿಂಗ ಸಾಮ್ರಾಜ್ಯವು ಪ್ರಾಚೀನ ಭಾರತದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇದು ಪ್ರಸ್ತುತ ಒಡಿಶಾ ರಾಜ್ಯದ ಪ್ರದೇಶದಲ್ಲಿ ನೆಲೆಗೊಂಡಿತ್ತು. ಕಳಿಂಗವು ತನ್ನ ಸ್ವಾತಂತ್ರ್ಯ, ಶೌರ್ಯ ಮತ್ತು ಸಮೃದ್ಧಿಗೆ ಹೆಸರುವಾಸಿಯಾಗಿತ್ತು. ಕಳಿಂಗರು ಹಾಗೂ ಮೌರ್ಯರ ನಡುವೆ ಹಲವಾರು ಬಾರಿ ಸಂಘರ್ಷ ಉಂಟಾಗಿತ್ತು. ಅಶೋಕರ ತಾತ ಅಂದ್ರೆ ಚಂದ್ರಗುಪ್ತ ಮೌರ್ಯರು ಕೂಡ ಕಳಿಂಗವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದು ಸಾಧ್ಯವಾಗಿರಲಿಲ್ಲ. ಅಶೋಕರು ಇಡೀ ಭಾರತವನ್ನು ತನ್ನ ಸಾಮ್ರಾಜ್ಯದ ಅಡಿಯಲ್ಲಿ ತರಲು ಬಯಸಿದ್ರು. ಆದ್ರೆ ಕಳಿಂಗವು ಒಂದು ಸ್ವತಂತ್ರ ಮತ್ತು ಶಕ್ತಿಶಾಲಿ ರಾಜ್ಯವಾಗಿತ್ತು. ಅದನ್ನ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿಸಲು ಅಶೋಕರು ಕಾಯ್ತಾ ಇದ್ರು. ಕಳಿಂಗ ದೇಶವು ಸಮೃದ್ಧವಾದ ಕರಾವಳಿ ಪ್ರದೇಶವಾಗಿತ್ತು. ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರಮುಖ ಕೇಂದ್ರವಾಗಿತ್ತು. ಅದರಲ್ಲೂ ಸಮುದ್ರ ಮಾರ್ಗದ ಮೂಲಕ ಇತರ ದೇಶಗಳೊಂದಿಗೆ ವ್ಯಾಪಾರ ನಡೀತಾ ಇತ್ತು. ಹೀಗಾಗಿ ಈ ಮಾರ್ಗವನ್ನು ತನ್ನ ಕೈವಶ ಮಾಡ್ಕೋಬೇಕು ಅಂತ ಅಶೋಕರು ಬಯಸಿದ್ರು. ಇದರ ಜೊತೆಗೆ ಅಶೋಕರ ತಾತ ಚಂದ್ರಗುಪ್ತ ಮೌರ್ಯರು ಕಳಿಂಗವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತಿದ್ರು. ಹೀಗಾಗಿ ಅಶೋಕರಿಗೆ ಸೇಡು ತೀರಿಸಿಕೊಳ್ಳುವ ಹಂಬಲವೂ ಇತ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಕಳಿಂಗ ದೇಶದ ಭೌಗೋಳಿಕ ರಚನೆ, ವ್ಯಾಪಾರ, ವಾಣಿಜ್ಯ ವ್ಯಾಪಾರದ ಬಗ್ಗೆ ಅಶೋಕರು ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ರು. ನಂತರ ಕಾಲದಲ್ಲಿ ಮಗಧದ ಅಧೀನದಲ್ಲಿದ್ದ ಕಳಿಂಗ ಪ್ರದೇಶವು ಮೌರ್ಯರ ಆಳ್ವಿಕೆಯ ಆರಂಭದಲ್ಲಿ ಸ್ವತಂತ್ರವನ್ನ ಪಡಿತು. ಮಗಧದ ಸಾಮ್ರಾಟರಿಗೆ ಇದು ಒಂದು ದೊಡ್ಡ ಹಿನ್ನಡೆ ಎಂದು ಪರಿಗಣಿಸಲಾಯಿತು. ಇದು ಮೌರ್ಯರು ತಮ್ಮ ರಾಜಕೀಯ ಪ್ರತಿಷ್ಠೆಗೆ ಧಕ್ಕೆ ಎಂದು ಪರಿಗಣಿಸಿದ್ರು. ಹೀಗಾಗಿ ಕಳಿಂಗವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ನಿರ್ಧಾರವನ್ನ ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದಾಗಿ ಅಶೋಕರು ಕಳಿಂಗದ ಮೇಲೆ ಕೊನೆಗೂ ಯುದ್ಧವನ್ನ ಸಾರಿದ್ರು. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕರು ಕಳಿಂಗದ ಮೇಲೆ ಯುದ್ಧವನ್ನ ಸಾರ್ತಾರೆ. ಅಧಿಕಾರಕ್ಕೆ ಬಂದ 8 ವರ್ಷಕ್ಕೆ ಈ ಒಂದು ಮಹಾಯುದ್ಧವನ್ನ ಶುರು ಮಾಡ್ತಾರೆ. ಈ ಸಮಯದಲ್ಲಿ ಕಳಿಂಗ ಸಾಮ್ರಾಜ್ಯವನ್ನು ಶುದ್ಧ ಧರ್ಮ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಅಶೋಕರದ್ದು 4 ಲಕ್ಷ ಯೋಧರ ಸೇನೆಯಾದ್ರೆ ಕಳಿಂಗ ದೇಶದಲ್ಲಿ 60,000 ಪದಾತಿಗಳು, 10,000 ಅಶ್ವದಳ ಹಾಗೂ 700 ಗಜಸೇನೆಗಳಿತ್ತು. ಕಳಿಂಗ ರಾಜ್ಯವು ತುಂಬಾ ಪ್ರಸಿದ್ಧ ಮತ್ತು ಶ್ರೀಮಂತ ಪ್ರದೇಶವಾಗಿತ್ತು. ಅದು ಕಲೆಗಳಲ್ಲಿ ನುರಿತ ಜನತೆಯನ್ನು ಒಳಗೊಂಡಿತ್ತು ಅಂತ ಹೇಳಲಾಗುತ್ತೆ. ಕಳಿಂಗ ದೇಶದ ಜನರು ಕಡಲಿನಾಚೆಗೆ ಅಂದ್ರೆ ಸಮುದ್ರದಾಚೆಗಿನ ದೇಶದೊಂದಿಗೆ ವ್ಯಾಪಾರವನ್ನ ಮಾಡುವವರಲ್ಲಿ ಭಾರತದಲ್ಲಿಯೇ ಮೊದಲಿನವರು ಅಂತ ಇತಿಹಾಸಕಾರರು ಹೇಳ್ತಾರೆ. ಕೊನೆಗೂ ಯುದ್ಧ ಶುರುವಾಗೇ ಬಿಡುತ್ತೆ. 2 ಬಲಿಷ್ಠ ಸಾಮ್ರಾಜ್ಯಗಳು ಕಳಿಂಗದ ಯೋಧರು ತಮ್ಮ ಸ್ವಾತಂತ್ರ್ಯವನ್ನು ಮೌರ್ಯರ ಆಕ್ರಮಣದಿಂದ ಕಾಪಾಡಿಕೊಳ್ಳಲು ವೀರಾವೇಶದಿಂದ ಹೋರಾಡ್ತಾರೆ. ಹಲವಾರು ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. ಈ ಸಮರದಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ಕಳಿಂಗ ಯೋಧರು ಹಾಗೂ 1 ಲಕ್ಷಕ್ಕೂ ಅಧಿಕ ಅಶೋಕರ ಯೋಧರು ಸಾವನ್ನಪ್ತಾರೆ. ಈ ಯುದ್ಧ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಯುದ್ಧ ಭೂಮಿಯ ಸಮೀಪದಲ್ಲೇ ಹರಿಯುತ್ತಿದ್ದ ದಯಾ ನದಿಯ ಬಣ್ಣ ಯುದ್ಧದಲ್ಲಿ ಸಾವನ್ನಪ್ಪಿದವರ ರಕ್ತದಿಂದ ಕೆಂಪಾಗಿ ಮಾರ್ಪಟ್ಟಿತ್ತು ಅಂತ ಹೇಳಲಾಗುತ್ತೆ. ಅಂತಿಮವಾಗಿ
ಅಂತಿಮವಾಗಿ ಅಶೋಕರ ಸೈನ್ಯವೇ ಯುದ್ಧವನ್ನ ಗೆಲ್ಲುತ್ತೆ. ಈ ಯುದ್ಧದ ಅಪಾರ ರಕ್ತಪಾತವು ಅಶೋಕರ ಮನಪರಿವರ್ತನೆಗೆ ಕಾರಣವಾಗುತ್ತೆ. ಬೌದ್ಧ ಧರ್ಮವನ್ನ ಸ್ವೀಕರಿಸುವಂತೆ ಮಾಡಿ ಮುಂದೆ ಅಹಿಂಸೆಯ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಕಳಿಂಗ ಯುದ್ಧದ ಬಗ್ಗೆ ಒಂದಿಷ್ಟು ಮಾಹಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.